ಕೈ ಕಾರ್ಯಕರ್ತರು ಡಿಕೆ ಬೆಂಬಲಿಗರ ಪ್ರಕರಣಗಳು ಸೇರಿದಂತೆ ಬೇರೆ ಬೇರೆ 62 ಕ್ರಿಮಿನಲ್ ಕೇಸನ್ನ ಹಿಂಪಡೆದ ಕ್ಯಾಬಿನೆಟ್. ಮೂಡಾ ಕೇಸ್ ಮಾತ್ರ ಅಲ್ಲ, ಇದನ್ನ ಹೊರತುಪಡಿಸಿ ಕೈ ಕಾರ್ಯಕರ್ತರು ಹಾಗೆ ಡಿಕೆ ಬೆಂಬಲಿಗರ ಪ್ರಕರಣಗಳು ಸೇರಿದಂತೆ ಬೇರೆ ಬೇರೆ 62 ಕ್ರಿಮಿನಲ್ ಪ್ರಕರಣಗಳು ಇವುಗಳನ್ನ ಕ್ಯಾಬಿನೆಟ್ನಲ್ಲಿ ಹಿಂಪಡೆಯಲಾಗಿದೆ. ಡಿಕೆ ಬೆಂಬಲಿಗರ 11 ಕೇಸ್ ಕೈಬಿಟ್ಟಂತಹ ಸಚಿವ ಸಂಪುಟ ಸಭೆ. 2019ರಲ್ಲಿ ಡಿಕೆ ಅರೆಸ್ಟ್ ಮಾಡಿದ್ದ ಜಾರಿ ನಿರ್ದೇಶನಾಲಯ ಡಿಕೆ ಬಂಧನವನ್ನು ಖಂಡಿಸಿ ಪ್ರತಿಭಟನೆ ನಡೆಸಿದ ಬೆಂಬಲಿಗರು. ಈ ಸಂದರ್ಭದಲ್ಲಿ ಅವರ ವಿರುದ್ಧ ಪ್ರಕರಣವನ್ನು ದಾಖಲಿಸಲಾಗಿತ್ತು. ಡಿಸಿಎಂ ಡಿಕೆ ಬೆಂಬಲಿಗರ ವಿರುದ್ಧ ಕೇಸ್ ದಾಖಲಾಗಿತ್ತು. 11 ಕೇಸ್ಗಳಲ್ಲಿ ಸಿಲುಕಿದ್ದ ಡಿಕೆ ಬೆಂಬಲಿಗರು ಹಾಗೆ ಕಾರ್ಯಕರ್ತರು ಎಲ್ಲ ಕೇಸ್ಗಳನ್ನು ಈಗ ವಾಪಸ್ ಪಡೆಯಲಾಗಿದೆ. ಕಾಂಗ್ರೆಸ್ ಕಾರ್ಯಕರ್ತರು ಸೇರಿದಂತೆ ಡಿಕೆ ಬೆಂಬಲಿಗರ ಪ್ರಕರಣಗಳನ್ನು ವಾಪಸ್ ಪಡೆಯಲಾಗಿದೆ. ಒಟ್ಟು ಬೇರೆ ಬೇರೆ ಪ್ರಕರಣಗಳು ಸೇರಿ ಒಟ್ಟು 62 ಕ್ರಿಮಿನಲ್ ಕೇಸ್ಗಳನ್ನು ಹಿಂಪಡೆಯಲಾಗಿದೆ. ಡಿಕೆ ಬೆಂಬಲಿಗರ 11 ಕೇಸ್ಗಳು ಸೇರಿದಂತೆ 62 ಪ್ರಕರಣಗಳು ಇವುಗಳನ್ನು ಕೈಬಿಟ್ಟ ಸಚಿವ ಸಂಪುಟ ಸಭೆ. 2019ರಲ್ಲಿ ಡಿಕೆ ಅರೆಸ್ಟ್ ಆದಂಥ ಸಂದರ್ಭದಲ್ಲಿ ಜಾರಿ ನಿರ್ದೇಶನಾಲಯ ಡಿಕೆ ಶಿವಕುಮಾರ್ ಅವರನ್ನು ಬಂಧಿಸಿತ್ತು. ಇದನ್ನು ಖಂಡಿಸಿ ಡಿಕೆ ಬೆಂಬಲಿಗರು ಹಾಗೆ ಒಂದಷ್ಟು ಜನ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆಯನ್ನು ನಡೆಸಿದರು. ಡಿಸಿಎಂ ಡಿಕೆ ಬೆಂಬಲಿಗರ ವಿರುದ್ಧ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಸ್ ದಾಖಲಾಗಿತ್ತು. ಆ ಕೇಸ್ಗಳು ಸೇರಿದಂತೆ ಒಟ್ಟು 11 ಕೇಸ್ಗಳಲ್ಲಿ ಸಿಲುಕಿದ್ದಂತಹ ಡಿಕೆ ಬೆಂಬಲಿಗರು ಹಾಗೆ ಕಾರ್ಯಕರ್ತರು, ಇದರ ಜೊತೆಗೆ 62 ಕಾಂಗ್ರೆಸ್ ಕಾರ್ಯಕರ್ತರ ವಿರುದ್ಧ ದಾಖಲಾಗಿರುವಂತಹ ಕೇಸ್ಗಳು ಇವೆಲ್ಲವನ್ನು ಕೂಡ ಹಿಂಪಡೆಯಲಾಗಿದೆ. ಇವತ್ತಿನ ಸಚಿವ ಸಂಪುಟ ಸಭೆಯಲ್ಲಿ ಈ ಬಗ್ಗೆ ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿರುವಂಥದ್ದು. 11 ಕೇಸ್ಗಳಲ್ಲಿ ಸಿಲುಕಿದ್ದಂಥ ಡಿಕೆ ಬೆಂಬಲಿಗರು ಸೇರಿದಂತೆ ಕಾಂಗ್ರೆಸ್ ಕಾರ್ಯಕರ್ತರ ವಿರುದ್ಧ ದಾಖಲಾಗಿದ್ದಂತಹ ಪ್ರಕರಣಗಳನ್ನು ವಾಪಸ್ ಪಡೆಯಲಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಸನ್ನ. ಗಮನಿಸ್ತಾ ಇದ್ದೀವಿ, ಇವತ್ತಿನ ಕ್ಯಾಬಿನೆಟ್ನಲ್ಲಿ 62 ಕೇಸ್ಗಳನ್ನು ವಾಪಸ್ ಪಡೆಯಲಾಗಿದೆ ಅಂತ ಹೇಳಲಾಗ್ತಾ ಇರುವಂಥದ್ದು. ಯಾವ ಮಾನದಂಡದಲ್ಲಿ ಯಾವ ರೀತಿಯಾಗಿ ಈ 62 ಕೇಸ್ಗಳನ್ನು ವಾಪಸ್ ಪಡೆದಿದ್ದಾರೆ? ರಾಜ್ಯಾದ್ಯಂತ ಬೇರೆ ಬೇರೆ ಪೊಲೀಸ್ ಸ್ಟೇಷನ್ಗಳಲ್ಲಿ ಇದ್ದಂತಹ ಕ್ರಿಮಿನಲ್ ಪ್ರಕರಣಗಳನ್ನ ಸುಮಾರು 62 ಪ್ರಕರಣಗಳು ಇವತ್ತು ಸಚಿವ ಸಂಪುಟದ ಮುಂದೆ ಬಂದಿತ್ತು. ಸಚಿವ ಸಂಪುಟ ಉಪ ಸಮಿತಿಯನ್ನ ಇದಕ್ಕೆ ಸಂಬಂಧಪಟ್ಟ ಹಾಗೆ ರಚನೆಯನ್ನ ಮಾಡಿ ಅದಕ್ಕೆ ವರದಿಯನ್ನ ಪಡೆದುಕೊಂಡು ಇದೀಗ 62 ಪ್ರಕರಣಗಳ ಪೈಕಿ 60 ಪ್ರಕರಣಗಳನ್ನ ಸರ್ಕಾರ ವಾಪಸ್ ಪಡೆದುಕೊಂಡಿದೆ ಇವತ್ತಿನ ಸಚಿವ ಸಂಪುಟ ನಿರ್ಧಾರದಲ್ಲಿ. ಇದರಲ್ಲಿ ಅತ್ಯಂತ ಮಹತ್ವವನ್ನು ಪಡೆದುಕೊಂಡಿರುವಂತದ್ದು ಕೆಪಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರ ಬಂಧನ ಆದಂತಹ ಸಂದರ್ಭದಲ್ಲಿ ಇಡಿ ಅಧಿಕಾರಿಗಳು ಅವರನ್ನ ಅರೆಸ್ಟ್ ಮಾಡಿದ್ರು. ಆ ಸಂದರ್ಭದಲ್ಲಿ ರಾಜ್ಯಾದ್ಯಂತ ಪ್ರತಿಭಟನೆ ನಡೆದಿತ್ತು. ಅದರಲ್ಲೂ ಪ್ರಮುಖವಾಗಿ ರಾಮನಗರ, ಕನಕಪುರ ಭಾಗಗಳಲ್ಲಿ ಅತಿ ಹೆಚ್ಚು ಪ್ರತಿಭಟನೆಗಳಾಗಿತ್ತು ಮತ್ತು ಅವರ ಬೆಂಬಲಿಗರು, ಕಾಂಗ್ರೆಸ್ನ ಕಾರ್ಯಕರ್ತರು ದೊಡ್ಡ ಮಟ್ಟಿಗಿನ ಪ್ರತಿಭಟನೆಯನ್ನು ನಡೆಸಿದ್ರು. ಅವರ ಮೇಲೆ ದಾಖಲಾಗಿದ್ದಂತಹ ಪ್ರಕರಣಗಳನ್ನು ಕೂಡ ಇವತ್ತು ಸಚಿವ ಸಂಪುಟ ಸಭೆಯಲ್ಲಿ ವಾಪಸ್ ಪಡೆಯಲಾಗಿದೆ. 2019ರಲ್ಲಿ ದಾಖಲಾಗಿದ್ದಂತಹ ಸುಮಾರು 11 ಪ್ರಕರಣಗಳು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತದ್ದು. ಡಿಕೆ ಶಿವಕುಮಾರ್ ಅವರ ಬೆಂಬಲಿಗರು ಬಸ್ ಅನ್ನ ತಡೆದಂಥದ್ದು, ರಸ್ತೆಯಲ್ಲಿ ಪ್ರತಿಭಟನೆಯನ್ನ ನಡೆಸಿದಂಥದ್ದು, ಟೈರ್ಗಳಿಗೆ ಬೆಂಕಿ ಹಚ್ಚಿದಂತೂ ಸೇರಿದಂತೆ ಸುಮಾರು 11 ಬೇರೆ ಬೇರೆ ಪೊಲೀಸ್ ಠಾಣೆಗಳಲ್ಲಿ ಡಿಕೆ ಶಿವಕುಮಾರ್ ಅವರ ಬೆಂಬಲಿಗರ ವಿರುದ್ಧವೇ ಪ್ರಕರಣಗಳು ದಾಖಲಾಗಿತ್ತು. ಅದೆಲ್ಲವನ್ನು ಕೂಡ ಇದೀಗ ಸಚಿವ ಸಂಪುಟ ಸಭೆಯಲ್ಲಿ ಪ್ರಕರಣಗಳನ್ನ ವಾಪಸ್ ಪಡೆದು ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ. ಶಮಂತ್. ಓಕೆ, ಧನ್ಯವಾದ ಪ್ರಸನ್ನ ನಿಮ್ಮೆಲ್ಲ ಮಾಹಿತಿಗಾಗಿ.